ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಟೈಮ್ ಆದಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಬಟ್ ತುಂಬ ಅಂದರೆ ತುಂಬಾ ಲಾಂಗ್ ಟೈಮ್ ಆಯ್ತಲ್ಲ ನಾನು ಲಾಂಗ್ ವಿಡಿಯೋ ಮಾಡಿ. ಹೌದು, ತುಂಬ ಲಾಂಗ್ ಟೈಮ್ ಆಯಿತು. ಜೊತೆಗೆ ನಿಮಗೊಂದು ಗುಡ್ ನ್ಯೂಸ್ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಏನು ಆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ನನಗೆ ಗೂಗಲ್ ಆಡ್ಸಸ್ ಪಿನ್ ಬಂತು. ಸೊ ನಿಮ್ಮೆಲ್ಲರ ಕೃಪೆಯಿಂದ ನನಗೆ ಪೇಮೆಂಟ್ ಬರೋ ರೀತಿ ಆಯ್ತು. ಈ ಪ್ಲೇಸ್ ಯಾವುದು, ಇದು ಎಲ್ಲಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಸುಂದರವಾದಂಥ ಪ್ಲೇಸ್. ನಾವು ಒಂದೊಂದು ಟೈಮ್ ಮನೇಲೇ ಇಟ್ಕೊಂಡು 108 ಯೋಚನೆ ಮಾಡಿಕೊಂಡು ಇದೇಗೆ ಅದೇಗೆ ಇದೇಗಾಗುತ್ತೆ ಅಂತ ಥಿಂಕ್ ಮಾಡಿಕೊಂಡು ಜೀವನನ ವೇಸ್ಟ್ ಮಾಡ್ಕೊಬಿಡ್ತೀವಿ. ಬಟ್ ಹೊರಗಡೆ ಹೋಗಿ ನೇಚರನ್ನ ಎಂಜಾಯ್ ಮಾಡೋದಾಗಲಿ ಮತ್ತು ಗ್ರೀನರಿ ನೋಡೋದಾಗಲಿ ಮಾಡೋದೇ ಇಲ್ಲ. ನಿಜ ಕಣ್ರಿ, ನಮಗೆಷ್ಟೇ ಚಿಂತೆ ಇದ್ದರೂ ಕೂಡ ನಾವು ಹೊರಗಡೆ ಗ್ರೀನರಿನ ಕಣ್ತುಂಬಿಸ್ಕೊಂಡ್ರೆ ನಿಜಕ್ಕೂ ಆ ಟೈಮಲ್ಲಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ರೆ, ಆ ನೆಮ್ಮದಿ ಏನೇ ಕೋಟಿ ಕೊಟ್ಟರೂ ಕೂಡ ಸಿಗೋದಿಲ್ಲ ಕಣ್ರಿ. ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಎಷ್ಟು ಬ್ಯೂಟಿಫುಲ್ ಆದ ಪ್ಲೇಸ್ ಅಂದರೆ ತುಂಬಾ ಚೆನ್ನಾಗಿದೆ. ಬಟ್ ಈ ಪ್ಲೇಸ್ ಯಾವುದು ಅಂತ ನೀವು ಕೇಳ್ಬೋದು, ಆದರೆ ನಾನು ಹೇಳಲ್ಲ. ಈ ಪ್ಲೇಸ್ ಯಾವುದು ಅಂತ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ನೀವೇ ಹೇಳಬೇಕು. ನಾನು ಟೋಟಲಿ 4 ಪ್ಲೇಸನ್ನು ಸ್ವಲ್ಪನೇ ವಿಡಿಯೋ ಮಾಡಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಬಟ್ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ಪ್ಲೇಸ್ ಯಾವುದು ಅಂತ ಖಂಡಿತ ಗೊತ್ತಾಗುತ್ತೆ. ಬಟ್ ನಿಮಗೇನಾದರೂ ಈ ಪ್ಲೇಸ್ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ, ಈ ಪ್ಲೇಸ್ ಯಾವುದು ಅಂತ ಹೇಳಿ. ತುಂಬ ಅಂದರೆ ತುಂಬ ಗ್ರೀನರಿ ಇದೆ, ಬಟ್ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿದೆ. ಅಷ್ಟು ಬ್ಯೂಟಿಫುಲ್ ವ್ಯೂಸ್ ಇಲ್ಲಿ ಬಂದು ನಾವು ನೋಡ್ಬೋದು. ಎಲ್ಲ ಕಡೆ ಹಸಿರೇ ತುಂಬಿದೆ ಮತ್ತು ಎಲ್ಲ ಕಡೆ ಗ್ರೀನರಿನೇ ಇದೆ. ಎಷ್ಟೋ ಟೈಮಲ್ಲಿ ನಾನು ಇಲ್ಲಿಗೆ ಹೋಗಬೇಕು, ನಾನು ಯಾವಾಗಲೂ ಅಷ್ಟೇ ಹೋಗಬೇಕು ಅಂದಿದ ತಕ್ಷಣವೇ ಹೋಗೋದಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಹಾಗೆ ಇರುತ್ತೆ, ಬಟ್ ಆ ಟೈಮ್ಗೆ ಹೋಗೋದಕ್ಕೆ ಆಗೋದೇ ಇಲ್ಲ. ನಾನು ಕೂಡ ಅಷ್ಟೇ, ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ತುಂಬ ದಿನದಿಂದನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಎಷ್ಟೊಂದು ಸಲ ಹೋಗಬೇಕು ಅಂದಿದ್ದ ಕಡೆ ಹೋಗೋದಕ್ಕೆ ಆಗೋದೇ ಇಲ್ಲ, ಮಿಸ್ ಆಗಿಬಿಡುತ್ತೆ. ಕೆಲವೊಂದು ಸಲ ಹೋಗಬೇಕು ಅಂದ್ಕೊಂಡೇ ಇರೋದಿಲ್ಲ, ಹೋಗ್ತೀನಿ. ನಾನಂತೂ ಈ ನಡುವೆ ವಿಡಿಯೋ ಮಾಡೋದಕ್ಕೋಸ್ಕರನೇ ತುಂಬ ಕಡೆ ಲಾಂಗ್ ಟ್ರಿಪ್ ಎಲ್ಲ ಹೋಗ್ತೀನಿ. ನಾನು ಮನೇಲೇ ಕೂತ್ಕೊಂಡ್ರೆ ನಿಮಗೆ ಒಳ್ಳೊಳ್ಳೆ ಪ್ಲೇಸನ್ನು ತೋರಿಸೋದಕ್ಕಾಗುತ್ತಾ? ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಹಾಗಾಗಿ ನಾನು ಲಾಂಗ್ ಟ್ರಿಪ್ ಹೋದಾಗೆಲ್ಲ ವಿಡಿಯೋ ಮಾಡೇ ಮಾಡ್ತೀನಿ. ತುಂಬ ದಿನದ ಹಿಂದಿನ ವಿಡಿಯೋ ಇದು, ತುಂಬ ಹಳೆ ವಿಡಿಯೋ. ನನಗೆ ಕಾರಣಾಂತರದಿಂದ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಮನೆ ವರ್ಕು ಕೂಡ ತುಂಬಾ ಇತ್ತು. ಹಾಗಾಗಿ ನಾನು ಎಡಿಟಿಂಗ್ ಮಾಡಿರಲಿಲ್ಲ. ಇಲ್ಲಿ ಫೋಟೋ ತೆಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಕಣ್ರಿ. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಇಲ್ಲಿ ನೇಚರ್. ಅಲ್ಲಿ ನದಿ, ಇಲ್ಲಿ ಬೆಟ್ಟ, ಸುತ್ತಮುತ್ತ ಎಲ್ಲ ಹಸಿರು, ಸಖತ್ತಾಗಿದೆ. ಆದರೆ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಬಿಸಿಲಿತ್ತು. ಹಾಕ್ತಿರ್ಲಿಲ್ಲ, ಯಾಕೆಂದರೆ ತುಂಬ ಬಿಸಿಲಿತ್ತಲ್ಲ. ಹಾಗಾಗಿ ನಮಗೆ ಟ್ರಿಪ್ ಬಂದಿರೋಂಥ ತುಂಬ ಜನ ಇಲ್ಲೆಲ್ಲ ಫೋಟೋ ತೆಕ್ಕೊಳ್ಳೋದು, ವಿಡಿಯೋ ಮಾಡೋದು, ಇವಾಗಿನ ಜನ್ರೇಷನ್ನೇ ಅದೇ ಅಲ್ವೇನ್ರಿ. ಎಲ್ಲೇ ಹೋದ್ರೂ ಪ್ರತಿಯೊಬ್ಬರು ಫೋಟೋ ತೆಕ್ಕೊಳ್ಳೋದು, ವಿಡಿಯೋ ಮಾಡೋದು ಮಾಡೇ ಮಾಡ್ತಾರೆ. ಇವರು ಕೂಡ ಹಾಗೆ ಯಾರೋ ನಮ್ಮ ಥರನೇ ಬಂದಿದ್ದಾರೆ. ಸೊ ಫೋಟೋ ಮತ್ತು ವಿಡಿಯೋ ಕ್ಲಿಪ್ ಮಾಡ್ಕೋತಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ ಒಂದು ಪ್ಲೇಸ್. ನೀವು ಈ ಪ್ಲೇಸ್ ಕೂಡ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ನಾನು ಆವಾಗಲೇ ಹೇಳ್ದಾಗೆ 4 ಪ್ಲೇಸನ್ನು ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ. ಸ್ವಲ್ಪನೇ ವಿಡಿಯೋ ಕ್ಲಿಪ್, ಬಟ್ ಎಲ್ಲವನ್ನು ಒಂದೇ ವಿಡಿಯೋಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಯಾರೇ ಆದರೂ ಅಷ್ಟೇ ಹೋಗಬೇಕಂದ್ರೆ ಮಳೆ ಬರೋ ಟೈಮು, ಬಿಸಿಲು ಬರೋ ಟೈಮು, ಎಲ್ಲದಕ್ಕೂ ನಾವು ರೆಡಿಯಾಗಿ ಹೋಗಬೇಕು.
ಮಳೆ ಬರೋ ಟೈಮಲ್ಲಿ ಅಂತ ಹೇಳಿದ್ರೆ ನಾವು ಯಾವಾಗಲೂ ಜಾಕೆಟ್ ಹಾಕೊಂಡಂಗೆ ಇರಬೇಕು. ಬಿಸಿಲು ಬರೋ ಟೈಮಲ್ಲಿ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಮಿಸ್ ಮಾಡ್ದಂಗೆ ಸನ್ಸ್ಕ್ರೀನ್ ಯೂಸ್ ಮಾಡಿಕೊಳ್ಳೇಬೇಕು. ಇಲ್ಲಿ ನಾವು ಬಂದಿರೋ ಕಡೆ ಹೆವಿ ಬಿಸಿಲು, ತುಂಬ ಅಂದರೆ ತುಂಬಾ ಟಾನ್ ಆಗುತ್ತೆ. ಸನ್ಸ್ಕ್ರೀನ್ ಇಲ್ಲದೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಅಷ್ಟು ಕೂಡ ಬಿಸಿಲಿದೆ. ಬಟ್ ಬಿಸಿಲಿತ್ತು, ಆದರೆ ನಾವು ಹೋಗಿರುವಾಗ ಖಂಡಿತ ಬಿಸಿಲಿರಲಿಲ್ಲ. ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು. ನಾವೆಲ್ಲಿ ಹೋಗ್ಬೇಕು ಅಂದ್ರೂ ರೈನ್ ಕೋಟ್ ಹಾಕ್ಕೊಂಡೇ ಓಡಾಡಿದ್ದೀವಿ ನಾವೆಲ್ಲ ಫ್ರೆಂಡ್ಸ್ಗಳು ಕೂಡ. ಇದು ನೋಡಿ ಎಷ್ಟು ಚಿಕ್ಕ ಮೊಲ, ದೊಡ್ಡ ಮೊಲ ಎಲ್ಲ ಇದೆ, ಪುಟಾಣಿದು ಎಲ್ಲ ಇದೆ. ಇದೊಂದು ಫಾರ್ಮೇ ಇದೆ ಮಲದ್ದು, ಆದರೆ ನಾನು ಎಲ್ಲವನ್ನು ವಿಡಿಯೋ ಮಾಡಿಲ್ಲ. ನಾನಾಗಲೇ ಹೇಳ್ದಾಗೆ ಸ್ವಲ್ಪನೇ ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೆ. ಎಲ್ಲ ಪ್ಲೇಸು ಕೂಡ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವಾಗಲೂ ಮನೇಲೇ ಕೂತ್ಕೊಂಡು ನಮ್ಗೆ ಹಾಗಾಗ್ತಿದೆ, ನಮ್ಗೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡೋದನ್ನು ಬಿಟ್ಟು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಆರಾಮಾಗಿ ಈ ಥರ ಗ್ರೀನರಿನ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದರೆ ಎಷ್ಟು ನೆಮ್ಮದಿ ಕೊಡುತ್ತೆ ಗೊತ್ತಾ. ಲೈಫಲ್ಲಿ ಸಂಪಾದನೆ ಮಾಡೋದು, ದುಡ್ಡನ್ನ ಇಡೋದೇ ಜೀವನ ಅಲ್ಲ ಕಣ್ರಿ. ಇವತ್ತಿರೋರು ನಾಳೆ ಇರ್ತಾರೆ, ನಾಳೆ ಇರೋರು ಇವತ್ತಿರಲ್ಲ ಅಲ್ವಾ. ಜೀವನ ಮನ್ಸಿನ ಜೀವನನೇ ಹಾಗೆ. ಇವತ್ತಿರೋರು ಖಂಡಿತ ನಾಳೆ ಇರ್ತಾರೆ ಅಂತ ಹೇಳೋದಿಕ್ಕಾಗಲ್ಲ. ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ನಾವು ಖುಷಿಯಾಗೆ ಇರೋದಕ್ಕೆ ಪ್ರಯತ್ನ ಪಡಬೇಕು. ನಾನು ಹಾಗೆ ಅನ್ಕೋತೀನಿ. ಇದೊಂದು ಬೆಟ್ಟ, ಟ್ರೆಕ್ಕಿಂಗ್ ತುಂಬ ಅಂದರೆ ತುಂಬ ದೂರ ಹತ್ತಬೇಕು. ಸಿಕ್ಕಾಬಟ್ಟೆ ಕಷ್ಟ ಇದೆ ಈ ಬೆಟ್ಟಕ್ಕೆ ಹತ್ತಿ ಬರಬೇಕಂದ್ರೆ. ನಾವು ಇಲ್ಲಿಗೆ ನಿನ್ನೆ ಅಂದರೆ 2 ಟೈಮ್ ಬಂದಿದ್ವಿ. 1 ಟೈಮು ಕ್ಲೋಸ್ ಆಗಿಬಿಟ್ಟಿತ್ತು, ಈ ಪ್ಲೇಸ್ಗೆ ಬಿಡಲ್ಲ ಅಂತ ಹೇಳಿದ್ರು. ಮತ್ತೆ ನಾವು ವಾಪಸ್ ಹೋಗಿ ತಿರ್ಗಾ ಬೆಳಗ್ಗೆ ಬಂದ್ವಿ. ತುಂಬ ಅಂದರೆ ತುಂಬ ದೂರ ಇದೆ. ಇಲ್ಲಿ ಬಂದರೆ ಒಳ್ಳೆ ವ್ಯೂಸ್ ನೋಡ್ಬೋದು, ಬಟ್ ತುಂಬ ಕಷ್ಟ. ಸ್ವಲ್ಪ ಎಡಿದ್ರೂ ಕೂಡ ಪ್ರಾಣನೇ ಹೋಗುತ್ತೆ. ನಾವು ಅಷ್ಟು ಮೇಲ್ ಬಂದಿದ್ದೀವಿ. ಸುಮಾರು ಒಂದು 7 ಕಿಲೋಮೀಟರ್ ಟ್ರೆಕ್ಕಿಂಗೇ ಇದೆ. ಅದು ಟ್ರೆಕ್ಕಿಂಗ್ ಅಂದರೆ ಹೇಗೆ, ಫುಲ್ಲು ಬೆಟ್ಟ ಥರನೇ ಇದೆ. ಹುಷಾರಾಗಿ ಹತ್ಕೊಂಡು ಹೋಗಬೇಕು. ಮಳೆ ಕೂಡ ಬರ್ತಿತ್ತಲ್ವಾ, ಸ್ವಲ್ಪ ಸ್ಲಿಪ್ ಆದರೂ ಕೂಡ ಜಾರ್ತಾಯಿತ್ತು. ಆದರೂ ನಾವು ಕಷ್ಟಪಟ್ಕೊಂಡು ಮೇಲೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಕೂಡ. ಎಲ್ರಿಗೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಫೋಟೋ ತೆಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಟ್ರೆಕ್ಕಿಂಗ್ ಅಂತೂ ಸೂಪರಾಗಿದೆ. ಎಷ್ಟು ಫಾಗ್ ಇದೆ ಅಂದರೆ ಏನೂ ಕಾಣಿಸ್ತಿರ್ಲಿಲ್ಲ, ಫೋಟೋ ತೆಕ್ಕೊಳ್ಳೋಕ್ಕೂ ಕೂಡ ಕಾಣಿಸ್ತಿರ್ಲಿಲ್ಲ, ಅಷ್ಟು ಫಾಗ್ ಇದೆ. ನಾವು ಏನು ಬೆಳಗ್ಗೆನೇ ಬಂದಿಲ್ಲ, ನಾವು ಬಂದಿದ್ದು ಒಂದು 3 ಗಂಟೆ ಅನಿಸುತ್ತೆ. ನಾವು 12 ಗಂಟೆ 12:30ಗೆ ನಾವು ಬೆಟ್ಟದ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಮೇಲ್ಗಡೆ ಬರೋಷ್ಟರಲ್ಲಿ 3 ಗಂಟೆ ಆಯಿತು. ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಇಳಿಬೇಕಾದ್ರೂ ಅಷ್ಟೇ ತುಂಬ ಹುಷಾರಾಗಿ ಇಳಿಬೇಕು. ನೀವು ಈ ಪ್ಲೇಸ್ ಕೂಡ ಯಾವುದು, ನೀವೇನಾದರೂ ಹೋಗಿರ್ತೀರಾ, ಈ ಪ್ಲೇಸ್ ಕೂಡ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಈ ಕಡೆ ಎಲ್ಲ ಹೆವಿ ಬಿಸಿಲಿರುತ್ತೆ, ಬಟ್ ಈ ಪ್ಲೇಸಲ್ಲಿ ಮಾತ್ರ ಯಾವಾಗಲೂ ಚಳಿ ಇರುತ್ತೆ, ಯಾವಾಗಲೂ ಮಳೆ ಇರುತ್ತೆ. ಎಂಥ ಟೈಮಲ್ಲಿ ಹೋದ್ರೂ ಸ್ವಲ್ಪನಾದರೂ ಮಳೆ ಅಂತೂ ಇದ್ದೇ ಇರುತ್ತೆ, ಚಳಿ ಅಂತೂ ಇದ್ದೇ ಇರುತ್ತೆ. ಅಂದರೆ ನೀವು ಗೆಸ್ ಮಾಡ್ಬೋದು ಇದು ಯಾವ ಪ್ಲೇಸ್ ಅಂತ ಹೇಳಿ. ಜೊತೆಗೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಬೀಚಿಗೆ ಬಂದ್ವಿ ಆಟ ಆಡೋಣ ಅಂತ ಹೇಳಿ. ಈ ಬೀಚು ಅಷ್ಟೇ, ನಾನು ಆಲ್ರೆಡಿ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ, ಬಟ್ ನೀವು ನಾನು ಹಾಕಿರೋ ಶಾರ್ಟ್ಸನ್ನು ನೋಡಿದ್ರೆ ಇದು ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಹೋಗಿದ್ದ ಟೈಮೇ ಸರಿಗಿರಲಿಲ್ಲ ಕಣ್ರಿ, ಬಟ್ ನಾವು ಇನ್ನೂ ಕೆಲವೊಂದು ಪ್ಲೇಸ್ ಎಲ್ಲ ನೋಡಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಹೋಗಿದ್ದ ಟೈಮಲ್ಲಿ ಮೋದಿ ಬಂದಿದ್ರು ಈ ಪ್ಲೇಸ್ಗೆ, ಹಾಗಾಗಿ ಎಲ್ಲ ಕಡೆ ಓಡಾಡೋದಕ್ಕೆ ಆಗಲಿಲ್ಲ, ಎಲ್ಲ ಕಡೆ ಲಾಕ್ ಮಾಡಿಬಿಟ್ಟಿದ್ರು. ಹಾಗಾಗಿ ನಾವಿಲ್ಲ ಆಟ ಆಡಬೇಕು ಅಂದ್ಕೊಂಡ್ವಿ, ಮತ್ತೆ ಲಾಕ್ ಮಾಡಿಬಿಡ್ತಾರೆ, ನಾವು ಹೊರಗಡೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ನಾವೇನು ಆಟ ಆಡಲಿಲ್ಲ. ಜಸ್ಟು ಬೀಚನ್ನ ನೋಡಿಕೊಂಡು
ಸ್ವಲ್ಪ ಹಾಗೆ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ರಿಟರ್ನ್ ಬಂದ್ಬಿಟ್ವಿ. ಈ ಬೀಚ್ ಕೂಡ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ಇದನ್ನು ಶಾರ್ಟ್ಸಲ್ಲಿ ತುಂಬಾ ಹಾಕಿದ್ದೀನಿ, ಬಟ್ ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಪ್ರತಿ ಸಲ ಹೇಳ್ದಾಗೆ ನಮ್ಮ ಕನಸುಗಳನ್ನು, ನಮ್ಮ ಖುಷಿನ, ನಮ್ಮ ನೋವನ್ನ ನಾವೇ ಪಡ್ಕೋಬೇಕು. ನಮ್ಮ ಸುಖ ಆಗಲಿ, ನಮ್ಮ ನೋವಾಗಲಿ, ನಮ್ಮ ದುಃಖ ಆಗಲಿ ಯಾರು ಕೂಡ ಬರೋದಿಲ್ಲ. ನಮ್ಮ ಜೀವನ ನಮ್ಮದು, ಯಾರು ಕೂಡ ನಮ್ಗಾಗೋದಿಲ್ಲ. ನಮ್ಮ ಹತ್ರ ಇದೆಯಾ ನಾವೇ ತಿನ್ನಬೇಕು, ನಮ್ಮ ಹತ್ರ ಇಲ್ವಾ ನಾವು ಹಸ್ಕೊಂಡಿರ್ಬೇಕು. ಬಟ್ ನಾನು ಯೂಟ್ಯೂಬ್ ಮಾಡೋದು ಕೆಲವೊಬ್ಬರಿಗೆ ಇಷ್ಟನೇ ಆಗಲ್ಲ. ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇವಳೇನು ಯೂಟ್ಯೂಬ್ ಅಂದ್ಕೊಂಡು ತಿರ್ಕೊಂಡು ನಿಂತಿರ್ತಾಳೆ ಅಂತ ಎಷ್ಟೋ ಜನ ಹೇಳ್ತಾರೆ. ಕೆಲವೊಬ್ಬರಿಗೆ ಯೂಟ್ಯೂಬ್ ಅಂದರೆ ಏನು ಗೊತ್ತು, ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತಿರತ್ತೆ ಯೂಟ್ಯೂಬ್ ಅಂದರೆ ಏನು ಅಂತ ಹೇಳಿ. ನಾವೊಬ್ಬರು ಯೂಟ್ಯೂಬರ್ ಆದಮೇಲೆ ನಾವು ಮನೆ ಒಳಗಡೆನೇ ಇದ್ದರೆ ಖಂಡಿತ ವಿಡಿಯೋ ಮಾಡೋದಕ್ಕಾಗಲ್ಲ. ನಾವು ಹೊರಗಡೆ ಹೋದ್ರೇ ವಿಡಿಯೋ ಮಾಡೋದಕ್ಕಾಗತ್ತೆ. ನಾನು ಯಾವತ್ತೂ ಕೂಡ ಮನೆ ಬಗ್ಗೆ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಇಲ್ಲಿವರೆಗೂ ವಿಡಿಯೋ ಮಾಡಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ನನ್ನ ಉದ್ದೇಶ ಇಷ್ಟೇ, ಈ ಥರ ಪ್ಲೇಸ್ಗಳನ್ನ ನೀವು ಕೂಡ ನೋಡಲಿ. ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ನಾವು ಇಲ್ಲಿ ಹೋಗಬೇಕು ಅನ್ನೋಂಥ ನಿಮಗೂ ಕ್ಲಾರಿಟಿ ಬರುತ್ತೆ. ಹಾಗಾಗಿ ನಾನು ಹೊರಗಡೆ ವಿಡಿಯೋ ಮಾತ್ರ ಮಾಡ್ತೀನಿ, ಪರ್ಸ್ನಲ್ ಲೈಫ್ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಬೀಚು ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡ ಬೀಚ್ ಕೂಡ. ಆಟ ಆಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನಮಗೆ ಟೈಮ್ ಇರಲಿಲ್ಲ, ನಾವು ಇದು ಲಾಸ್ಟ್ ಅಂದರೆ ಟ್ರಿಪ್ಪನ್ನು ನಾವು ಇದನ್ನು ಲಾಸ್ಟ್ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಥ್ಯಾಂಕ್ ಯು ಸೋ ಮಚ್.